ಕೆಲವೊಂದು ಕುಗ್ರಾಮಗಳೇ ಹಾಗೆ. ಅಲ್ಲಿ ಏನಾದರೂ ಕೂಡ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ ಅನ್ನೋ ವಿಚಾರವೂ ಬೆಳಕಿಗೆ ಬರಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಕೊಡಗು ಜಿಲ್ಲೆಯಲ್ಲಿ ಆ ಒಂದು ಹತ್ಯೆ ನಡೆದಿದೆ. ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ. ಅಲ್ಲಿಗೆ ಸೇಫ್ ಆದ್ವಿ ಅಂದ್ಕೊಂಡವರಿಗೆ ಕೊಡಗು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅದೇನು ಮರ್ಡರ್ ಮಿಸ್ಟ್ರಿ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನ ಸೀಸ್ ಮಾಡಿರುವ ಪೊಲೀಸರು, ಆರೋಪಿಯೊಂದಿಗೆ ಸ್ಥಳ ಮಹಾಜರು, ಮಳ್ಳನಂತೆ ನಿಂತಿರುವ ಆರೋಪಿ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊಸಕೆರೆ ಗ್ರಾಮ. ಎಣ್ಣೆ ಮತ್ತಿನಲ್ಲಿ ಹೆತ್ತ ತಂದೆಯನ್ನೇ ಕೊಂದ ರಾಕ್ಷಸ. ಬರ್ಬರ ಹತ್ಯೆ, ಮೃತದೇಹ ಸುಟ್ಟು ಹಾಕಿದ್ದ ಮಗ. ಗ್ರಾಮದ ದೇವಯ್ಯ ಎಂಬುವರ ಲೈನ್ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಕಾರ್ಮಿಕರು ತೋಟದ ಕೆಲಸ ಮಾಡ್ತಿದ್ರು. ಜನವರಿ 11ರಂದು ರಾತ್ರಿ ಲೈನ್ ಮನೆಯಲ್ಲಿ ತಂದೆ ಬುರೋ ಮುದಿ ಹಾಗೂ ಮಗ ಪ್ರಶಾಂತ್ ಮುದಿ ನಡುವೆ ಕುಡಿದ ಮತ್ತಿನಲ್ಲಿ ಗಲಾಟೆ ನಡೆದಿದೆ. ಈ ಸಂದರ್ಭ ಮಗ ಪ್ರಶಾಂತ್ ಮುದಿ ತಂದೆಯನ್ನ ಹೊಡೆದು ಕೊಲೆ ಮಾಡಿದ್ದಾನೆ. ವಿಷಯ ಯಾರಿಗೂ ಗೊತ್ತಾಗಬಾರದೆಂದು ಮೃತದೇಹವನ್ನ ಮಡಿಕೇರಿಯ ರುದ್ರಭೂಮಿಗೆ ತಂದು ಸುಟ್ಟು ಹಾಕಲಾಗಿದೆ. ಮಗನ ಈ ಕೃತ್ಯಕ್ಕೆ ತೋಟದ ಮಾಲೀಕರು ಹಾಗೂ ಉಳಿದ ಕಾರ್ಮಿಕರು ನೆರವಾಗಿದ್ದಾರೆಂದು ಆರೋಪಿಸಲಾಗಿದೆ. ಆರೋಪಿ ಪ್ರಶಾಂತ್ ಹಾಗೂ ತೋಟದ ಮಾಲೀಕರಾದ ದೇವಯ್ಯ ಸೇರಿ 8 ಮಂದಿಯನ್ನ ಬಂಧಿಸಿದ್ದಾರೆ. ಸಣ್ಣ ಕಾರಣಕ್ಕೆ ಫ್ಯಾಮಿಲಿ ಇಶ್ಯೂ ರಿಲೇಟೆಡ್ ಜಗಳ ಆಗುತ್ತೆ. ಅದೇ ಸಮಯದಲ್ಲಿ ಪ್ರಶಾಂತ್ ಮೋದಿ ಅನ್ನೋನು ಉರು ಮೋದಿ ತನ್ನ ತಂದೆಗೆ ಒಂದು ದೊಣ್ಣೆಯಿಂದ ಹೊಡಿತಾನೆ. ಹೊಡೆದಾದ್ಮೇಲೆ ಅವನು ತಕ್ಷಣವೇ ಅಲ್ಲೇ ಸತ್ತು ಹೋಗ್ತಾನೆ. ಅದಾದ ನಂತರ ನೆಕ್ಸ್ಟ್ ಡೇನೇ ಆ ಬಾಡಿನ ಯಾರು ಸತ್ತಿರ್ತಾನೆ ಬುರೋ ಮೋದಿ ಬಾಡಿನ ಅವರು ಡಿಸ್ಪೋಸ್ ಮಾಡ್ತಾರೆ. ಈ ಬಾಡಿನ ಡಿಸ್ಪೋಸ್ ಮಾಡೋದ್ರಲ್ಲಿ ನಮಗೆ ಪ್ರಶಾಂತ್ ಮೋದಿ ಜೊತೆ ಇನ್ನೂ 7 ಜನದ ಪಾತ್ರ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ಅದರಲ್ಲಿ ನಾವು 8 ಜನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತೀವಿ, ದಸ್ತಗಿರಿ ಮಾಡಿರ್ತೀವಿ. ಇನ್ನು ಈ ಘಟನೆ ಜನವರಿ 11ರಂದು ನಡೆದಿದ್ರೂ ಪೊಲೀಸರಿಗೆ ಮಾಹಿತಿ ಇರೋದಿಲ್ಲ. ಬಳಿಕ ಜನವರಿ 13ರಂದು ಗ್ರಾಮಸ್ಥರೊಬ್ಬರು ನೀಡಿದ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಸತ್ಯಾಂಶ ಬೆಳಕಿಗೆ ಬಂದಿತ್ತು. ಈಗ ಆರೋಪಿ 2 ಅಂತ ಹೇಳಿದ್ರೆ ಸಾಲದು, ಆತನ ಮೇಲೆ ಏನು ಆರೋಪ ಇದೆ, ಈ ಪ್ರಕರಣದಲ್ಲಿ ಆತನ ಪಾತ್ರ ಏನಿದೆ, ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾನೆ, ಮತ್ತು ಮೇಲ್ನೋಟಕ್ಕೆ ಏನು ಅಪರಾಧ ಎಸಗಿದ್ದಾನೆ ಅಂತ ಕಂಡುಬರ್ತದೆ ಅಂತ ಹೇಳೋದನ್ನು ನಾವು ಗಮನಿಸಬೇಕಾಗುತ್ತೆ. ನಾನೇನು ಪ್ರಕರಣವನ್ನು ಏನು ಹತ್ರದಿಂದ ಓದಿಲ್ಲ, ಮಾಧ್ಯಮದ ಮೂಲಕ ಮಾತ್ರ ನನಗೆ ಅದರ ಬಗ್ಗೆ ಅರಿವಿಕೆ ಇರೋದು. ಆ ರೀತಿ ಯಾವುದಾರೆ ನಿರ್ಲಕ್ಷ್ಯ ಇದೆ, ಯಾರ್ಯಾರು ಅದರ ಜೊತೆ ಶಾಮೀಲಾಗಿದ್ದಾರೆ ಅಂತ ಹೇಳುವಂಥದ್ದು ಏನಾದರೂ ಕಂಡಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಗೃಹ ಸಚಿವರ ಗಮನಕ್ಕೆ ಕೂಡ ತರುವಂಥ ಕೆಲಸವನ್ನು ಮಾಡ್ತೀನಿ. ಒಟ್ನಲ್ಲಿ ಮೃತದೇಹವನ್ನ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದು ಘನಘೋರ ಅಪರಾಧವಾಗಿದೆ. ಹುಟ್ಟಿದ ರಾಜ್ಯವನ್ನ ತೊರೆದು ಹೊಟ್ಟೆಪಾಡಿಗಾಗಿ ಮತ್ತೊಂದು ರಾಜ್ಯಕ್ಕೆ ಬಂದು ಮಗನಿಂದಲೇ ತಂದೆ ಹೆಣವಾಗಿರುವುದು ದುರಂತವೇ ಸರಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ಕೆಲವೊಂದು ಕುಗ್ರಾಮಗಳೇ ಹಾಗೆ. ಅಲ್ಲಿ ಏನಾದರೂ ಕೂಡ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ ಅನ್ನೋ ವಿಚಾರವೂ ಬೆಳಕಿಗೆ ಬರಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಕೊಡಗು ಜಿಲ್ಲೆಯಲ್ಲಿ ಆ ಒಂದು ಹತ್ಯೆ ನಡೆದಿದೆ. ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ. ಅಲ್ಲಿಗೆ ಸೇಫ್ ಆದ್ವಿ ಅಂದ್ಕೊಂಡವರಿಗೆ ಕೊಡಗು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅದೇನು ಮರ್ಡರ್ ಮಿಸ್ಟ್ರಿ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನ ಸೀಸ್ ಮಾಡಿರುವ ಪೊಲೀಸರು, ಆರೋಪಿಯೊಂದಿಗೆ ಸ್ಥಳ ಮಹಾಜರು, ಮಳ್ಳನಂತೆ ನಿಂತಿರುವ ಆರೋಪಿ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊಸಕೆರೆ ಗ್ರಾಮ. ಎಣ್ಣೆ ಮತ್ತಿನಲ್ಲಿ ಹೆತ್ತ ತಂದೆಯನ್ನೇ ಕೊಂದ ರಾಕ್ಷಸ. ಬರ್ಬರ ಹತ್ಯೆ, ಮೃತದೇಹ ಸುಟ್ಟು ಹಾಕಿದ್ದ ಮಗ. ಗ್ರಾಮದ ದೇವಯ್ಯ ಎಂಬುವರ ಲೈನ್ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಕಾರ್ಮಿಕರು ತೋಟದ ಕೆಲಸ ಮಾಡ್ತಿದ್ರು. ಜನವರಿ 11ರಂದು ರಾತ್ರಿ ಲೈನ್ ಮನೆಯಲ್ಲಿ ತಂದೆ ಬುರೋ ಮುದಿ ಹಾಗೂ ಮಗ ಪ್ರಶಾಂತ್ ಮುದಿ ನಡುವೆ ಕುಡಿದ ಮತ್ತಿನಲ್ಲಿ ಗಲಾಟೆ ನಡೆದಿದೆ. ಈ ಸಂದರ್ಭ ಮಗ ಪ್ರಶಾಂತ್ ಮುದಿ ತಂದೆಯನ್ನ ಹೊಡೆದು ಕೊಲೆ ಮಾಡಿದ್ದಾನೆ. ವಿಷಯ ಯಾರಿಗೂ ಗೊತ್ತಾಗಬಾರದೆಂದು ಮೃತದೇಹವನ್ನ ಮಡಿಕೇರಿಯ ರುದ್ರಭೂಮಿಗೆ ತಂದು ಸುಟ್ಟು ಹಾಕಲಾಗಿದೆ. ಮಗನ ಈ ಕೃತ್ಯಕ್ಕೆ ತೋಟದ ಮಾಲೀಕರು ಹಾಗೂ ಉಳಿದ ಕಾರ್ಮಿಕರು ನೆರವಾಗಿದ್ದಾರೆಂದು ಆರೋಪಿಸಲಾಗಿದೆ. ಆರೋಪಿ ಪ್ರಶಾಂತ್ ಹಾಗೂ ತೋಟದ ಮಾಲೀಕರಾದ ದೇವಯ್ಯ ಸೇರಿ 8 ಮಂದಿಯನ್ನ ಬಂಧಿಸಿದ್ದಾರೆ. ಸಣ್ಣ ಕಾರಣಕ್ಕೆ ಫ್ಯಾಮಿಲಿ ಇಶ್ಯೂ ರಿಲೇಟೆಡ್ ಜಗಳ ಆಗುತ್ತೆ. ಅದೇ ಸಮಯದಲ್ಲಿ ಪ್ರಶಾಂತ್ ಮೋದಿ ಅನ್ನೋನು ಉರು ಮೋದಿ ತನ್ನ ತಂದೆಗೆ
ಒಂದು ದೊಣ್ಣೆಯಿಂದ ಹೊಡಿತಾನೆ. ಹೊಡೆದಾದ್ಮೇಲೆ ಅವನು ತಕ್ಷಣವೇ ಅಲ್ಲೇ ಸತ್ತು ಹೋಗ್ತಾನೆ. ಅದಾದ ನಂತರ ನೆಕ್ಸ್ಟ್ ಡೇನೇ ಆ ಬಾಡಿನ ಯಾರು ಸತ್ತಿರ್ತಾನೆ ಬುರೋ ಮೋದಿ ಬಾಡಿನ ಅವರು ಡಿಸ್ಪೋಸ್ ಮಾಡ್ತಾರೆ. ಈ ಬಾಡಿನ ಡಿಸ್ಪೋಸ್ ಮಾಡೋದ್ರಲ್ಲಿ ನಮಗೆ ಪ್ರಶಾಂತ್ ಮೋದಿ ಜೊತೆ ಇನ್ನೂ 7 ಜನದ ಪಾತ್ರ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ಅದರಲ್ಲಿ ನಾವು 8 ಜನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತೀವಿ, ದಸ್ತಗಿರಿ ಮಾಡಿರ್ತೀವಿ. ಇನ್ನು ಈ ಘಟನೆ ಜನವರಿ 11ರಂದು ನಡೆದಿದ್ರೂ ಪೊಲೀಸರಿಗೆ ಮಾಹಿತಿ ಇರೋದಿಲ್ಲ. ಬಳಿಕ ಜನವರಿ 13ರಂದು ಗ್ರಾಮಸ್ಥರೊಬ್ಬರು ನೀಡಿದ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಸತ್ಯಾಂಶ ಬೆಳಕಿಗೆ ಬಂದಿತ್ತು. ಈಗ ಆರೋಪಿ 2 ಅಂತ ಹೇಳಿದ್ರೆ ಸಾಲದು, ಆತನ ಮೇಲೆ ಏನು ಆರೋಪ ಇದೆ, ಈ ಪ್ರಕರಣದಲ್ಲಿ ಆತನ ಪಾತ್ರ ಏನಿದೆ, ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾನೆ, ಮತ್ತು ಮೇಲ್ನೋಟಕ್ಕೆ ಏನು ಅಪರಾಧ ಎಸಗಿದ್ದಾನೆ ಅಂತ ಕಂಡುಬರ್ತದೆ ಅಂತ ಹೇಳೋದನ್ನು ನಾವು ಗಮನಿಸಬೇಕಾಗುತ್ತೆ. ನಾನೇನು ಪ್ರಕರಣವನ್ನು ಏನು ಹತ್ರದಿಂದ ಓದಿಲ್ಲ, ಮಾಧ್ಯಮದ ಮೂಲಕ ಮಾತ್ರ ನನಗೆ ಅದರ ಬಗ್ಗೆ ಅರಿವಿಕೆ ಇರೋದು. ಆ ರೀತಿ ಯಾವುದಾರೆ ನಿರ್ಲಕ್ಷ್ಯ ಇದೆ, ಯಾರ್ಯಾರು ಅದರ ಜೊತೆ ಶಾಮೀಲಾಗಿದ್ದಾರೆ ಅಂತ ಹೇಳುವಂಥದ್ದು ಏನಾದರೂ ಕಂಡಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಗೃಹ ಸಚಿವರ ಗಮನಕ್ಕೆ ಕೂಡ ತರುವಂಥ ಕೆಲಸವನ್ನು ಮಾಡ್ತೀನಿ. ಒಟ್ನಲ್ಲಿ ಮೃತದೇಹವನ್ನ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದು ಘನಘೋರ ಅಪರಾಧವಾಗಿದೆ. ಹುಟ್ಟಿದ ರಾಜ್ಯವನ್ನ ತೊರೆದು ಹೊಟ್ಟೆಪಾಡಿಗಾಗಿ ಮತ್ತೊಂದು ರಾಜ್ಯಕ್ಕೆ ಬಂದು ಮಗನಿಂದಲೇ ತಂದೆ ಹೆಣವಾಗಿರುವುದು ದುರಂತವೇ ಸರಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ಕೆಲವೊಂದು ಕುಗ್ರಾಮಗಳೇ ಹಾಗೆ, ಅಲ್ಲಿ ಏನಾದರೂ ಕೂಡ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ ಅನ್ನೋ ವಿಚಾರವೂ ಬೆಳಕಿಗೆ ಬರಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಕೊಡಗು ಜಿಲ್ಲೆಯಲ್ಲಿ ಆ ಒಂದು ಹತ್ಯೆ ನಡೆದಿದೆ. ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ. ಅಲ್ಲಿಗೆ ಸೇಫ್ ಆದ್ವಿ ಅಂದ್ಕೊಂಡವರಿಗೆ ಕೊಡಗು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅದೇನು ಮರ್ಡರ್ ಮಿಸ್ಟ್ರಿ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನ ಸೀಸ್ ಮಾಡಿರುವ ಪೊಲೀಸರು, ಆರೋಪಿಯೊಂದಿಗೆ ಸ್ಥಳ ಮಹಾಜರು, ಮಳ್ಳನಂತೆ ನಿಂತಿರುವ ಆರೋಪಿ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊಸಕೆರೆ ಗ್ರಾಮ. ಎಣ್ಣೆ ಮತ್ತಿನಲ್ಲಿ ಹೆತ್ತ ತಂದೆಯನ್ನೇ ಕೊಂದ ರಾಕ್ಷಸ. ಬರ್ಬರ ಹತ್ಯೆ, ಮೃತದೇಹ ಸುಟ್ಟು ಹಾಕಿದ್ದ ಮಗ. ಗ್ರಾಮದ ದೇವಯ್ಯ ಎಂಬುವರ ಲೈನ್ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಕಾರ್ಮಿಕರು ತೋಟದ ಕೆಲಸ ಮಾಡ್ತಿದ್ರು. ಜನವರಿ 11ರಂದು ರಾತ್ರಿ ಲೈನ್ ಮನೆಯಲ್ಲಿ ತಂದೆ ಬುರೋ ಮುದಿ ಹಾಗೂ ಮಗ ಪ್ರಶಾಂತ್ ಮುದಿ ನಡುವೆ ಕುಡಿದ ಮತ್ತಿನಲ್ಲಿ ಗಲಾಟೆ ನಡೆದಿದೆ. ಈ ಸಂದರ್ಭ ಮಗ ಪ್ರಶಾಂತ್ ಮುದಿ ತಂದೆಯನ್ನ ಹೊಡೆದು ಕೊಲೆ ಮಾಡಿದ್ದಾನೆ. ವಿಷಯ ಯಾರಿಗೂ ಗೊತ್ತಾಗಬಾರದೆಂದು ಮೃತದೇಹವನ್ನ ಮಡಿಕೇರಿಯ ರುದ್ರಭೂಮಿಗೆ ತಂದು ಸುಟ್ಟು ಹಾಕಲಾಗಿದೆ. ಮಗನ ಈ ಕೃತ್ಯಕ್ಕೆ ತೋಟದ ಮಾಲೀಕರು ಹಾಗೂ ಉಳಿದ ಕಾರ್ಮಿಕರು ನೆರವಾಗಿದ್ದಾರೆಂದು ಆರೋಪಿಸಲಾಗಿದೆ. ಆರೋಪಿ ಪ್ರಶಾಂತ್ ಹಾಗೂ ತೋಟದ ಮಾಲೀಕರಾದ ದೇವಯ್ಯ ಸೇರಿ 8 ಮಂದಿಯನ್ನ ಬಂಧಿಸಿದ್ದಾರೆ. ಸಣ್ಣ ಕಾರಣಕ್ಕೆ ಫ್ಯಾಮಿಲಿ ಇಶ್ಯೂ ರಿಲೇಟೆಡ್ ಜಗಳ ಆಗುತ್ತೆ. ಅದೇ ಸಮಯದಲ್ಲಿ ಪ್ರಶಾಂತ್ ಮೋದಿ ಅನ್ನೋನು ಬುರೋ ಮೋದಿ ತನ್ನ ತಂದೆಗೆ ಒಂದು ದೊಣ್ಣೆಯಿಂದ ಹೊಡಿತಾನೆ. ಹೊಡೆದಾದ್ಮೇಲೆ ಅವನು ತಕ್ಷಣವೇ ಅಲ್ಲೇ ಸತ್ತು ಹೋಗ್ತಾನೆ. ಅದಾದ ನಂತರ ನೆಕ್ಸ್ಟ್ ಡೇನೇ ಆ ಬಾಡಿನ ಯಾರು ಸತ್ತಿರ್ತಾನೆ ಬುರೋ ಮೋದಿ ಬಾಡಿನ ಅವರು ಡಿಸ್ಪೋಸ್ ಮಾಡ್ತಾರೆ. ಈ ಬಾಡಿನ ಡಿಸ್ಪೋಸ್ ಮಾಡೋದ್ರಲ್ಲಿ ನಮಗೆ ಪ್ರಶಾಂತ್ ಮೋದಿ ಜೊತೆ ಇನ್ನೂ 7 ಜನದ ಪಾತ್ರ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ಅದರಲ್ಲಿ ನಾವು 8 ಜನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತೀವಿ, ದಸ್ತಗಿರಿ ಮಾಡಿರ್ತೀವಿ. ಇನ್ನು ಈ ಘಟನೆ ಜನವರಿ 11ರಂದು ನಡೆದಿದ್ರೂ ಪೊಲೀಸರಿಗೆ ಮಾಹಿತಿ ಇರೋದಿಲ್ಲ. ಬಳಿಕ ಜನವರಿ 13ರಂದು ಗ್ರಾಮಸ್ಥರೊಬ್ಬರು ನೀಡಿದ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಸತ್ಯಾಂಶ ಬೆಳಕಿಗೆ ಬಂದಿತ್ತು. ಈಗ ಆರೋಪಿ 2 ಅಂತ ಹೇಳಿದ್ರೆ ಸಾಲದು, ಆತನ ಮೇಲೆ ಏನು ಆರೋಪ ಇದೆ, ಈ ಪ್ರಕರಣದಲ್ಲಿ ಆತನ ಪಾತ್ರ ಏನಿದೆ, ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾನೆ, ಮತ್ತು ಮೇಲ್ನೋಟಕ್ಕೆ ಏನು ಅಪರಾಧ ಎಸಗಿದ್ದಾನೆ ಅಂತ ಕಂಡುಬರ್ತದೆ ಅಂತ ಹೇಳೋದನ್ನು ನಾವು ಗಮನಿಸಬೇಕಾಗುತ್ತೆ. ನಾನೇನು ಪ್ರಕರಣವನ್ನು ಏನು ಹತ್ರದಿಂದ ಓದಿಲ್ಲ, ಮಾಧ್ಯಮದ ಮೂಲಕ ಮಾತ್ರ ನನಗೆ ಅದರ ಬಗ್ಗೆ ಅರಿವಿಕೆ ಇರೋದು. ಆ ರೀತಿ ಯಾವುದಾರೆ ನಿರ್ಲಕ್ಷ್ಯ ಇದೆ, ಯಾರ್ಯಾರು ಅದರ ಜೊತೆ ಶಾಮೀಲಾಗಿದ್ದಾರೆ ಅಂತ ಹೇಳುವಂಥದ್ದು ಏನಾದರೂ ಕಂಡಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಗೃಹ ಸಚಿವರ ಗಮನಕ್ಕೆ ಕೂಡ ತರುವಂಥ ಕೆಲಸವನ್ನು ಮಾಡ್ತೀನಿ. ಒಟ್ನಲ್ಲಿ ಮೃತದೇಹವನ್ನ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದು ಘನಘೋರ ಅಪರಾಧವಾಗಿದೆ. ಹುಟ್ಟಿದ ರಾಜ್ಯವನ್ನ ತೊರೆದು ಹೊಟ್ಟೆಪಾಡಿಗಾಗಿ ಮತ್ತೊಂದು ರಾಜ್ಯಕ್ಕೆ ಬಂದು ಮಗನಿಂದಲೇ ತಂದೆ ಹೆಣವಾಗಿರುವುದು ದುರಂತವೇ ಸರಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ.